ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳಲು ಸರ್ವ ಪ್ರಯತ್ನ. ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳುವ ಪ್ರಯತ್ನ. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ಕುಲಕರ್ಣಿ ಮೇಲ್ಮನವಿ. ಸೆಷನ್ಸ್ ಕೋರ್ಟ್ ನೀಡಿದ್ದ ಜೀವಾವಧಿ ಶಿಕ್ಷೆ ಅಮಾನತು ಕೋರಿ ಅರ್ಜಿ. ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸೋಮವಾರ ವಿಚಾರಣೆ ಸಾಧ್ಯತೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕುಲಕರ್ಣಿ. ಹೈಕೋರ್ಟ್ ಮೆಟ್ಟಿಲೇರಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳೋಕೆ ಪ್ರಯತ್ನ. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ಕುಲಕರ್ಣಿ ಮನವಿ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸೆಷನ್ ಕೋರ್ಟ್ಗೆ ನೀಡಿದ್ದ ಜೀವಾವಧಿ ಅಮಾನತು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೋಮವಾರ ವಿಚಾರಣೆ ಸಾಧ್ಯತೆ ಇದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕುಲಕರ್ಣಿ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆಯನ್ನ ಪಡೆದು ಹಾಗೆಯೇ ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸೆಷನ್ ಕೋರ್ಟ್ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನ ಅಮಾನತು ಕೋರಿ ಅರ್ಜಿಯನ್ನ ಹಾಕಿದ್ದಾರೆ ಕೋರ್ಟ್ಗೆ. ಈ ಅರ್ಜಿ ವಿಚಾರಣೆ ಸೋಮವಾರ ನಡೆಯುತ್ತೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಕುಲಕರ್ಣಿ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಕ್ಷೆ ತಡೆಯಾಜ್ಞೆಯನ್ನ ಪಡೆದು ಶಾಸಕ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಜೀವಾವಧಿ ಶಿಕ್ಷೆಯನ್ನ ನೀಡಿತ್ತು ಕೋರ್ಟ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಇದ್ದಾರೆ. ರೋಹನ್, ಈಗ ಆಲ್ರೆಡಿ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಸೊ ಇದನ್ನ ಅವರು ಶಿಕ್ಷೆ ತಡೆಯಾಜ್ಞೆಯನ್ನ ಕೇಳ್ತಾ ಇದ್ದಾರೆ, ಮತ್ತೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಈಗ ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಏನು ವಿನಯ್ ಕುಲಕರ್ಣಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಸೆಷನ್ಸ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯನ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಈಗಾಗಲೇ ಹೊಸತಿರುವಂತಾನೆ ಹೇಳ್ಬೋದು. ಅಲ್ಲಿ ಈ ಸೆಷನ್ಸ್ ಕೋರ್ಟ್ ವಿಧಿಸಿರ್ತಕ್ಕಂಥ ಈಗ ಜೀವಾವಧಿ ಶಿಕ್ಷೆಗೆ ಈಗ ತಾತ್ಕಾಲಿಕ ಅಂದ್ರೆ ಟೆಂಪ್ರವರಿ ತಡೆ ನೀಡುವಂತೆ ಹಾಗೂ ಶಿಕ್ಷೆಯನ್ನ ಅಮಾನತು ಮಾಡುವಂತ ಕೋರಿ ಹೈಕೋರ್ಟ್ಗೆ ಮನವಿನ ಈಗಾಗಲೇ ಸಲ್ಲಿಕೆ ಆಗಿದೆ. ಈ ವಿಚಾರಣೆ ಏನಂತಂದ್ರೆ ಅರ್ಜಿ ವಿಚಾರಣೆ ಏನಿದೆ ಸೋಮವಾರ ಈಗಾಗಲೇ ವಿಚಾರಣೆಗೆ ಬರುತ್ತೆ. ನ್ಯಾಯಾಂಗ ವಲಯದಲ್ಲಿ ಈಗಾಗಲೇ ಕುತೂಹಲ ಮೂಡಿಸಿದೆ. ಈ ಒಂದು ಪ್ರಕರಣ ಸಹ ಕೂಡ ಆರೋಪಿ ಚಂದ್ರಶೇಖರ್ ಇಂಡಿ ಅವನು ಕೂಡ ಈಗಾಗಲೇ ಹೈಕೋರ್ಟ್ ಮನವಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಈಗ ಈಗಾಗಲೇ ತೀವ್ರ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಮೇಲ್ಮನವಿ ಅದಕ್ಕೆ ಸಲ್ಲಿಸಿರ್ತಕ್ಕಂಥ ಹೈಕೋರ್ಟ್ ನಲ್ಲಿ ತೀರ್ಪು ಏನ್ ಬರುತ್ತೆ ಎಂಬುದು ಈಗ ಎಲ್ಲರ ನೆಟ್ಟಿದೆ. ಪ್ರಸ್ತುತ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ವಿನಯ್ ಕುಲಕರ್ಣಿ ಮತ್ತು ತಾತ್ಕಾಲಿಕ ಶಿಕ್ಷೆಗಾಗಿ ಶಾಸಕ ಸ್ಥಾನ ಉಳಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತದೆ. ಹೈಕೋರ್ಟ್ ತೀರ್ಪಿನ ಪ್ರಕರಣ ಮುಂದಿನ ಯಾವ ದಿಕ್ಕು ತೋರಿಸುತ್ತೆ, ರಾಜ್ಯ ರಾಜಕೀಯದಲ್ಲಿ ಮತ್ತು ಕಾನೂನು ವಲಯದಲ್ಲಿ ಈಗ ಸಂಚಲನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಆನ್ವಿ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.